ಏನಂತಂದರೆ ಕಲಬುರಗಿ ಜಿಲ್ಲೆಯಾದಂಥ ಜನತಾದಳ ಪಕ್ಷದ ವತಿಯಿಂದ ಏನಿವತ್ತು ಬಿಡದಿ ಟೌನ್ಶಿಪ್ ಸರ್ಕಾರ ಏನು 500 ಎಕರೆಗಟ್ಟಲೆ ಇವತ್ತು ಎಕ್ವೈರ್ ಮಾಡಿಬಿಟ್ಟು ಟೌನ್ಶಿಪ್ ಮಾಡಬೇಕಂತೇಳಿ ಏನು ಹೊರಟಿದೆ, ಅದರ ವಿರುದ್ಧವಾಗಿ ಇವತ್ತು ನಾಳೆ 21ನೇ ತಾರೀಕು ನಿಖಿಲ್ ಕುಮಾರಸ್ವಾಮಿಯವರು ಕೂಡ ನಾವು ಪಾದಯಾತ್ರೆ ಮಾಡ್ತಾಯಿದ್ದಾರೆ. ರೈತರ ಪರವಾಗಿ ನಾವು ಕೂಡ ಹೋಗ್ತಾಯಿದ್ದೀವಿ. ಅದರ ಜೊತೆಗೆ ನಾವು ಮನವಿ ಮಾಡ್ತಾಯಿದ್ದೀವಿ ಎಲ್ಲ ಜಿಲ್ಲಾಧಿಕಾರಿಗಳಿಗೆ, ಕರ್ನಾಟಕ ರಾಜ್ಯದ ಸರ್ಕಾರ ಹತ್ರ ಈಗಾಗಲೇ ಸಾವಿರಾರು ಎಕರೆ ಭೂಮಿಯನ್ನು ನೆಲಮಂಗಲದ ಹತ್ರ ಈಗಾಗಲೇ ಅವರು ತಗೊಂಡಿದ್ದಿದೆ, ಅದು ಇನ್ನೂ ಕೂಡ ಉಪಯೋಗ ಆಗಿಲ್ಲ. ಎಕ್ವೈರ್ ಮಾಡಿದಂಥ ಲ್ಯಾಂಡಲ್ಲಿ ತಾವು ಟೌನ್ಶಿಪ್ ಮಾಡಿದ್ರೆ ಅದು ಒಳ್ಳೆಯದು ಅಂತೇಳಿ ನಾವು ಭಾವಿಸ್ತೇವೆ. ಯಾಕಂದರೆ ಮುಂದೆ ಏರ್ಪೋರ್ಟು ಕೂಡ ಅದೇ ಭಾಗದಲ್ಲಿ ಬರ್ತಾಯಿದೆ ಅಂತೇಳಿ ನಾವು ಕೇಳ್ತಾ ಇದ್ದೀವಿ. ಇಲ್ಲಿ ರೈತರ ಭೂಮಿ, ರೈತರು ಅನೇಕ ಬೆಳೆಗಳನ್ನು ಇಲ್ಲಿ ಈಗಾಗಲೇ ಬೆಳೆದಿದ್ದಾರೆ. ಅಲ್ಲಿ ಅಡಿಕೆ ಬೆಳೆಗಾರರಿದ್ದಾರೆ, ಕಬ್ಬು ಬೆಳೆಗಾರರಿದ್ದಾರೆ, ಮಾವಿನ ಬೆಳೆಗಾರಿದ್ದಾರೆ, ಮತ್ತು ಹಾರ್ಟಿಕಲ್ಚರ್ ಬೆಳೆಗಾರರು ಕೂಡ ಭಾಳಷ್ಟು ಜನ ಇದ್ದಾರೆ. ವಿಶೇಷವಾಗಿ ರಾಮನಗರ ಜಿಲ್ಲೆಗೆ ಟಾರ್ಗೆಟ್ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ಇವತ್ತು ರೈತರ ಭೂಮಿಯನ್ನು ಕಸ್ಕೊಂಡು ಇವತ್ತು ಸಣ್ಣ ಸಣ್ಣ ರೈತರೇನಿದ್ದಾರೆ 1 ಎಕರೆ 2 ಎಕರೆ ರೈತರಿಗೆ ಇವತ್ತು ಯಾವುದೇ ರೀತಿಯಿಂದ ಕೂಡ ಅವರಿಗೆ ಲೆಕ್ಕಿಸದೆ ಕೆಲವೊಂದು ದೊಡ್ಡ ದೊಡ್ಡ ರೈತರ ಹತ್ರ ಅವರವ್ರದೇ ಒಂದು ಶಾಮೀಲತೆಯನ್ನು ಪಡೆದು ಇವತ್ತು ಆ ರೈತರಿಗೆ ಕಂಗಾಲಾಗಂಥ ಪರಿಸ್ಥಿತಿಗೆ ಇವತ್ತು ರಾಜ್ಯ ಸರ್ಕಾರ ತಂದಿದೆ. ಇದರ ವಿರುದ್ಧವಾಗಿಯೇ ಇವತ್ತು ನಾವು ಎಲ್ಲ ಜಿಲ್ಲೆಯಾದಂಥ ಹೋರಾಟ ಜನತಾದಳ ಪಕ್ಷದ ವತಿಯಿಂದ ಮಾಡ್ತಾಯಿದ್ದೀವಿ. ಇದು ಕೂಡಲೇ ಸರ್ಕಾರ ಇದೇನು ಮ್ಯಾಟ್ರ್ ನಾವು ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳೇನು ಹೇಳ್ತಾ ಇದ್ದಾರೆ ಅದು ಅವರು ಹಿಂದೆ ಪಡಿಬೇಕು, ರೈತರಿಗೆ ನ್ಯಾಯ ಕೊಡಬೇಕು. ಯಾಕಂದರೆ ನಮ್ಮ ದೇಶದ ಬೆನ್ನೆಲುಬು ಯಾರಪ್ಪ ಅಂತಂದರೆ ರೈತರ ಭೂಮಿಯನ್ನು ನೀವು ತೊಗೊಂಡು ಇವತ್ತು ರೈತರಿಗೆ ಹಣ ಕೊಡ್ಬೋದು. ನೀವು ಅದು ಹಣ ಎಷ್ಟು ದಿನ ಇರುತ್ತದೆ, ಅದರ ಹಣಗೋಸ್ಕರವಾಗಿ ಎಷ್ಟೆಷ್ಟು ಜನ ಜಗಳ ಆಡ್ತಾರೆ. ಅದು ಕೊಟ್ಟಂಥ ಹಣನೂ ಕೂಡ ನಾವು ನೋಡ್ತಾ ಇದ್ದೀವಿ. ಬೇರೆ ಬೇರೆ ಕಡೆ ಇವತ್ತು ಭೂಮಿಗಳಲ್ಲಿ ನೋಡಿದ್ರೆ ಅವರಿಗೆ ಪಾಪ ರೈತರಿಗೆ ಎಲ್ಲ ರೀತಿಯಿಂದ ಅನ್ಯಾಯನೇ ಆಗುತ್ತೆ, ಮತ್ತು ಒಂದೇ ಸಮಯದಲ್ಲಿ ಹಣನೂ ಕೂಡ ಇಮಿಡಿಯೇಟಾಗಿ ಸಿಗೋದಿಲ್ಲ. ಇದನ್ನು ಖಂಡಿಸಿ ಇವತ್ತು ನಾವು ರೈತರಿಗೆ ನ್ಯಾಯ ಸಿಗಬೇಕು. ಇವತ್ತೇನು ಈ ಭೂ ಸಾಧನೆ ಕಾನೂನನ್ನು ತಂದು ಇವತ್ತು ಟೌನ್ಶಿಪ್ ಮಾಡೋಂಥದ್ದು ವಿಚಾರ ಸರ್ಕಾರ ಕೈ ಬಿಡಬೇಕು. ಯಾಕಂದರೆ ನಿಮ್ಮ ಹತ್ರ ಈಗಾಗಲೇ ಹಲವಾರು ಭೂಮಿಗಳು ಎಕ್ವೈರೇಷನ್ ಮಾಡಿದಾಗಿದೆ. ಸಾವಿರಾರು ಎಕರೆಗಟ್ಟಲೆ ತಮ್ಮಲ್ಲಿ ಬೆಂಗಳೂರು ನಗರದಲ್ಲಿ ಇರೋದರಿಂದ ಇದು ಅವಶ್ಯಕತೆ ಇಲ್ಲ ಅಂತೇಳಿ ನಾವು ಎಲ್ಲರೂ ಭಾವಿಸಿ ಇವತ್ತು DC ಅವರಿಗೆ ನಾವು ಮನವಿ ಮಾಡಿದ್ದೀವಿ. ಅದು ಕೂಡಲೇ ಸರ್ಕಾರ ಹಿಂಪಡಿಬೇಕು. ನಾಳೆನೂ ಕೂಡ ಪಾದಯಾತ್ರೆಯಲ್ಲೂ ಕೂಡ ನಾವು ಪಾಲ್ಗೊಳ್ತಾ ಇದ್ದೀವಿ. ಖಂಡಿತವಾಗಿ ಇದರ ವಿರುದ್ಧ ಎಲ್ಲಿವರೆಗೆ ಸರ್ಕಾರ ಕೈ ಬಿಡೋದಿಲ್ಲ ಅಲ್ಲಿವರೆಗೆ ಜನತಾದಳ ಪಕ್ಷ ಸತತವಾಗಿ ಹೋರಾಟ ಮಾಡುತ್ತೆ ಎಂಬ ಮಾತನ್ನು ತಮ್ಮ ಮಾಧ್ಯಮ ಮೂಲಕ ಹೇಳಲು ಬಯಸ್ತೀನಿ. ಈ ವಿದ್ಯುತ್ ಖಾಸಗೀಕರಣ ಮಾಡ್ತಾ ಇದ್ದಾರೆ, ಇದೆಲ್ಲ ನೋಡಿ ಹೊಸ ಮುಖ್ಯಮಂತ್ರಿಗಳು ಬಂದ ಮೇಲೆ ಇದೆಲ್ಲ ಬೆಳವಣಿಗೆ. ಯಾಕಂದರೆ ಎಲ್ಲ ಒಂದು ಕಡೆ ಹಣ ಬೇರೆ ಕಡೆ ಡೈವರ್ಟ್ ಆಗಬೇಕು. ಬರೀ ಕೇವಲ ವಿದ್ಯುತ್ ಒಂದೇ ಹೇಳಬೇಡಿ. ಇವತ್ತು ವಿದ್ಯುತ್ ರೈತರು ನೋಡಿರಿ, ಬಂಗಾರಪ್ಪ ಅವ್ರ ಕಾಲದಲ್ಲಿ ಅದೇ ಅವ್ರದ್ದೇ ಸರ್ಕಾರ ಇದ್ದಾಗ ಬಂಗಾರಪ್ಪ ಅವರು ರೈತರಿಗೆ ಇವತ್ತು ಅವರು KV ಫ್ರೀ ಮಾಡಿದರು. ಇವತ್ತು ಅದೇ ಸರ್ಕಾರ ಮತ್ತೆ ಅವ್ರಿಗೆ ಖಾಸಗೀಕರಣ ಮಾಡ್ತಾರೆ ಅಂತಂದರೆ ಇವ್ರಿಗೆ ಯಾವ ರೀತಿಯಿಂದ ರೈತರ ಮೇಲೆ ಕಾಳಜಿ ಇದೆ? ರೈತರ ವಿರುದ್ಧ ಸರ್ಕಾರ ಯಾವುದಾದ್ರೂ ಇದೆ ಅಂದರೆ ಅದು ಕಾಂಗ್ರೆಸ್ ಸರ್ಕಾರ, ಈಗಿನ ಸರ್ಕಾರ. ಇವರಿಗೆ ಕೇವಲ ಕಮರ್ಷಿಯಲ್ಗಳು ಬೇಕು, ದುಡ್ಡು ಹೊಡೆಯಂಥದ್ದು ಬೇಕು, ಲೂಟಿ ಹೊಡೆಯಂಥದ್ದು. ಈ ಭಾಗ್ಯಲಕ್ಷ್ಮಿ ಸ್ಕೀಮಲ್ಲೂ ತಾವು ನೋಡ್ತಾ ಇದ್ರಿ, ಈ 5 ಗ್ಯಾರಂಟಿಗಳಲ್ಲಿ ಭಾಗ್ಯಲಕ್ಷ್ಮಿ ಸ್ಕೀಮಿಗೂ ಕೂಡ ಈಗ ಎಷ್ಟೋ ಲಕ್ಷಾಂತರ ಜನರಿಗೆ ಇವತ್ತು ಕೈ ಬಿಡೋಂಥ ಕೆಲಸ ಆಗಿದೆ. ಯಾಕೆ? ಮತ್ತು ಇದ್ರ ಸಿದ್ದರಾಮಯ್ಯ ಅವ್ರ ಸಾಹೇಬರಿದ್ದಾಗ ಯಾಕೆ ನೀವು ಕೈ ಬಿಟ್ಟಿಲ್ಲ? ಹೊಸ ಮುಖ್ಯಮಂತ್ರಿಗಳಿಗೆ ಏನಾಗಿದೆ, ಎಲ್ಲಿಂದ ಹಣ ಸಂಪಾದನೆ ಮಾಡಿ ಲೂಟಿ ಹೊಡೆಯೋಂಥದ್ದು ಕೆಲಸ ಅವ್ರಿಗೆ ಬೇಕಾಗಿದೆ. ಗೊತ್ತಿದೆ ಎಲ್ಲರಿಗೂ. DK ಶಿವಕುಮಾರ್ ಸಾಹೇಬ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರೋದಿದೆ. ರಾಜ್ಯ ಸರ್ಕಾರ, ರಾಜ್ಯದ ಎಲ್ಲ ಜನತೆಗೆ ಗೊತ್ತಿದೆ ಅವ್ರದ್ದು ಎಷ್ಟು ಕಮರ್ಷಿಯಲ್ ಮೈಂಡಲ್ಲಿದ್ದಾರೆ ಅಂತೇಳಿ. ಈ ಮುಖ್ಯಮಂತ್ರಿಗಳು ಏನೇನು ಇತಿಹಾಸ ಇದೆ, ಇವ್ರ ಆಸ್ತಿ ಅಂತಸ್ತು ಏನೋದು ಅಂಬೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ಇದೆ. ಈ ಮುಖ್ಯಮಂತ್ರಿ ಆಕಸ್ಮಿಕ ಅವ್ರ ಪಕ್ಷದವರು ಇವತ್ತು, ಯಾಕಂದರೆ ಬರೀ ಕೇವಲ 3-4 ರಾಜ್ಯಗಳಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡ್ತಾ ಇದೆ. ಇದು ಕರ್ನಾಟಕಕ್ಕೆ ಅವರು ATM ಆಗಿ ಈ ಕಾಂಗ್ರೆಸ್ ಸರ್ಕಾರ ಬಳಸ್ತಾ ಇದ್ದಾರೆ. ಅದು ಆಯಾ ಸಿದ್ದರಾಮಯ್ಯ ಸಾಹೇಬ್ರವರ ನೇತೃತ್ವದಲ್ಲಿ, ಇದು DK ಶಿವಕುಮಾರ್ ಅವರ ಇವತ್ತು ನೇತೃತ್ವದಲ್ಲಿ. ಅದಕ್ಕೆ ಇವೆಲ್ಲ ಖಾಸಗೀಕರಣ ಮಾಡೋದು, ರೈತರ ಮೇಲೆ ದೌರ್ಜನ್ಯ ಮಾಡೋದು, ಇವತ್ತು ಭಾಗ್ಯಲಕ್ಷ್ಮಿ ಎಲ್ಲ ಗ್ಯಾರಂಟಿಗಳು ನೋಡ್ರಿ ನೀವು ಮುಂದೆ ಕಡಿತ ಮಾಡ್ತಾರೆ ಅವರು. ಯಾಕಂದ್ರೆ ಅದು ಹಣ ಎಲ್ಲ ಅವ್ರಿಗೆ ಬೇಕಲ್ಲ. ನಾಳೆ ಟೆಂಡರ್ ಮುಖಾಂತರ ಬಂದರೆ ಟೆಂಡರಲ್ಲಿ ಅವರಿಗೆ ಪರ್ಸೆಂಟೇಜ್ ಸಿಗ್ತದೆ. ರೈತರ ಕಣ್ಣಿಗೆ ಕಾಣ್ತಾ ಇಲ್ಲ. ಅದು ಖಂಡಿತವಾಗಿ ರೈತರ ಪಕ್ಷ ಆಗಿರೋದ್ರಿಂದ ಜನತಾದಳ ಪಕ್ಷ ಪ್ರಾದೇಶಿಕ ಪಕ್ಷ ಮುಂದಿನ ದಿನಮಾನದಲ್ಲಿ ಖಂಡಿತವಾಗಿ ಅಧಿಕಾರಕ್ಕೆ ಬರುತ್ತೆ. ಈಗೇನು ರೈತರು ಸಾಲ ಮನ್ನಾ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಿಂದಿನ ಇನ್ಶೂರೆನ್ಸ್ ಹಣನೇ ಇನ್ನು ಮುಖ್ಯಮಂತ್ರಿನೇ ಇಲ್ಲಿ ಬಂದು ಹೋರಾಟ ಮಾಡಿದಾಗ ರೈತರಿಗೆ ಮಾತು ಕೊಟ್ಟಿದ್ರು, ಎಲ್ಲ ಸಂಪೂರ್ಣವಾಗಿ ಇನ್ಶೂರೆನ್ಸ್ ಹಣವನ್ನು ಶೀಘ್ರ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿವರೆಗೆ ಅವರು ಕಟ್ಟದಂಥ ಇನ್ಶೂರೆನ್ಸ್ ಹಣನೇ ಕೊಟ್ಟಿಲ್ಲ. ಈಗಲೇ ನೋಡ್ತಾ ಇದ್ರೆ ಮಳೆ ಎಲ್ಲ ಬರಗಾಲ ಆಗಿದೆ. ಇನ್ನು ಮುಂದಿನ ಪಾವತಿ ಹಣ ಇವರು ಯಾವಾಗ ಕೊಡ್ತಾರೆ ಮತ್ತು ರೈತರಿಗೆ ನ್ಯಾಯ ಯಾವಾಗ ಕೊಡ್ತಾರೆ ಎಂಬುದು ಅದು ಕನಸಾಗಿದೆ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ.
ಅದಕ್ಕೆ ಇವೆಲ್ಲ ವಿಷಯಗಳನ್ನು ನಾವು ಖಂಡನೆ ಮಾಡ್ತೀವಿ. ಖಂಡಿತವಾಗಿ ಸರ್ಕಾರ ರೈತರ ಬಗ್ಗೆ ಕಾಳಜಿ ವಹಿಸದೇ ಇದ್ದರೆ ದೊಡ್ಡ ಮಟ್ಟದ ಹೋರಾಟ, ರೈತರು ರೋಡಿಗೆ ಬೀದಿಗೆ ಇಳಿಯುವಂಥ ಪರಿಸ್ಥಿತಿ ಬರ್ತದೆ. ಎಚ್ಚರಿಕೆಯಾಗಿ ಸರ್ಕಾರ ಮುಂದಿನ ಕ್ರಮಗಳನ್ನು ಜರುಗಬೇಕು. ಅವರು ತಗೊಂಡಂಥ ನಿರ್ಣಯಗಳು ಏನಂದರೆ ಬರೀ ಕೇವಲ ಒಂದು ಸ್ವಾರ್ಥಿಯಾಗಿ ಮಾಡಬಾರ್ದು, ಜನರ ಹಿತಕ್ಕೋಸ್ಕರವಾಗಿ ಈ ಸರ್ಕಾರ ಮಾಡಬೇಕಂತ ನಮ್ಮ ಆಗ್ರಹ ಇದೆ. ನಮಸ್ಕಾರ.